ಅಭಿಮಾನಿಯನ್ನ ಕೊಂದ ಪ್ರಕರಣದಲ್ಲಿ ಇದೀಗ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಸಂಕಷ್ಟದ ತೂಗುಗತಿ ನೇತಾಡ್ತಾ ಇದೆ. ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಸೇರಿದಂತೆ ಒಟ್ಟು 11 ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ, ಬಂಧಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಏನೆಲ್ಲ ಆಯಿತು, ಇವತ್ತು ಏನೆಲ್ಲ ಬೆಳವಣಿಗೆ ಆಗೋ ಸಾಧ್ಯತೆ ಇದೆ ನೋಡ್ತಾ ಹೋಗೋಣ. ದರ್ಶನ್ಗೆ ಅತಿ ದೊಡ್ಡ ಸಂಕಷ್ಟ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ತಗಲಾಕೊಂಡಿದ್ದಾರೆ ದರ್ಶನ್. ಕಿಡ್ನಾಪ್ ಅಂಡ್ ಹತ್ಯೆ ಕೇಸ್ನಲ್ಲಿ ದರ್ಶನ್ನ ಇಡೀ ಗ್ಯಾಂಗ್ನೇ ಅರೆಸ್ಟ್ ಮಾಡಿದ್ದಾರೆ. ದರ್ಶನ್ ಆಪ್ತೆ ನಟಿ ಪವಿತ್ರ ಗೌಡ ಸೇರಿದಂತೆ ಒಟ್ಟು 12 ಜನರನ್ನು ಅರೆಸ್ಟ್ ಮಾಡಿದ್ದು ದರ್ಶನ್ ಅಂಡ್ ಗ್ಯಾಂಗ್ಗೆ ಇದೀಗ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ವಿಚಾರಣೆಯನ್ನ ಕೂಡ ಆ ಗ್ಯಾಂಗ್ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ರಾತ್ರಿ ದೊನ್ನೆ ಬಿರಿಯಾನಿಯನ್ನ ತರಿಸಿ ಊಟವನ್ನ ಮಾಡಿದ್ದಾರೆ ಆರೋಪಿಗಳು. ಸದ್ಯ ಆರೋಪಿ ಅಲ್ವಾ, ಹಂಗಾಗಿ ಅವಕಾಶ ಕೊಟ್ಟಿದ್ದಾರೆ. ದೊನ್ನೆ ಬಿರಿಯಾನಿಯನ್ನ ತರಿಸಿ ಫುಟ್ಬಾಲ್ ರೀತಿ ಒದ್ದು ಕೊಲೆ ಮಾಡಿದ್ದಾರೆ ಅಂತ ಪೊಲೀಸರು ನೆನ್ನೆ ಕೊಟ್ಟಂತಹ ಸ್ಟೇಟ್ಮೆಂಟ್. ಶೆಡ್ ಒಳಗೆ ಕೂಡ ಹಾಕಿ ಅವರ ಇಡೀ ಗ್ಯಾಂಗ್ ಮನಸೋ ಇಚ್ಛೆ ಥಳಿಸಿ ಕಾಲಲ್ಲಿ ಒದ್ದು ಗೋಡೆಗೆ ಬಡ್ಚಿ ಮರ್ಮಾಂಗಕ್ಕೂ ಕೂಡ ಹೊಡೆದು ಅಲ್ಲಿ ರಕ್ತ ಸೋರಿಕೆಯಾಗಿ ಪಾಪ ಅನ್ಯಾಯವಾಗಿ ನಾನು ಡಿ ಬಾಸ್ ಫ್ಯಾನ್ ಅಂತ ಹೇಳ್ಕೊಳ್ತಾ ಇದ್ದ ಅಭಿಮಾನಿ ಅವ್ರ ಕೈಯಿಂದಲೇ ಈ ರೀತಿಯಾಗಿ ಸಾಯುವಂತಹ ನತದೃಷ್ಟ ಆಗ್ತಾನೆ ಅಂತ ಬಹುಶಃ ಆತ ಅಂದ್ಕೊಂಡಿರ್ಲಿಲ್ಲ ಅಂತ ಕಾಣುತ್ತೆ. ಗಮನಿಸ್ತಾ ಇದ್ದೀರಿ, ಸ್ಯಾಂಡಲ್ವುಡ್ನಲ್ಲಿ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ನಿನ್ನೆ ದರ್ಶನ್ನ ಮೈಸೂರಿನಿಂದ ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರ್ಕೊಬಂದ್ರು ಅಂದಾಗ ಯಾಕಪ್ಪ ಏನಿರ್ಬೋದು ಅಂತ ಮಾಹಿತಿಗಳು ಕುತೂಹಲವನ್ನ ಮೂಡಿಸ್ತಾ ಇತ್ತು. ಅದಾಗ್ತಾ ಇದ್ದಂತೆ ಒಂದೊಂದೇ ವಿಚಾರ ಬೆಳಕಿಗೆ ಬರ್ತಾ ಹೋಯ್ತು. ರೇಣುಕಾ ಅನ್ನುವಂತಹ ವ್ಯಕ್ತಿಯನ್ನ ಕೊಲೆ ಮಾಡಿದ ಪ್ರಕರಣದಲ್ಲಿ ದರ್ಶನ್ ತಗ್ಲಾಕೊಂಡಿದ್ದಾರೆ ಅಂತ. ಅದು ಒಂದು ವಾರದ ಹಿಂದೆ ಅಂತ ಆಯ್ತು, ಇಲ್ಲ ಕೇವಲ ಒಂದು 2-3 ದಿನದ ಹಿಂದೆ, ಮೊನ್ನೆ ಶನಿವಾರ, ಕಳೆದ ಭಾನುವಾರ ಅಂದ್ರೆ ಶನಿವಾರ 9ನೇ ತಾರೀಕು ಆತನನ್ನ ಹೊಡೆದು ಮೋರಿಗೆ ಬಿಸಾಕಿದ್ರು. ಆ ನಂತರ ತನಿಖೆಯನ್ನ ಮಾಡಿದ ಪೊಲೀಸರಿಗೆ ಇದರ ಹಿಂಟ್ ಸಿಕ್ತು. ಏಕಾಏಕಿ ದರ್ಶನ್ ಹೆಸರು ಕೇಳಿದ ತಕ್ಷಣ ಅವ್ರೋಗೇನ ಅರೆಸ್ಟ್ ಮಾಡಲಿಲ್ಲ. ಯಾಕಂದ್ರೆ ದರ್ಶನ್ ಇಲ್ಲಿ ಮಾಡಿದಂತಹ ಹೆಸರು ಹಾಗಿತ್ತು, ಅಪಾರ ಅಭಿಮಾನಿ ವರ್ಗವನ್ನ ಹೊಂದಿದ್ರು. ಹಾಗಾಗಿ ಎಲ್ಲಾ ರೀತಿಯಲ್ಲೂ ತನಿಖೆ ಮಾಡಿ ಹೌದು ಇದು ದರ್ಶನ್ ಕಡೆಯಿಂದಲೇ, ಈಗ ಕೊಲೆ ಮಾಡಿರೋರು ಒಬ್ಬರಾದ್ರೆ ಕೊಲೆ ಮಾಡಿಸಿರೋರು ಕೂಡ ಅಪರಾಧಿಗಳಾಗ್ತಾರಲ್ವಾ. ಸದ್ಯ ಈಗ ಆರೋಪಿ ಸ್ಥಾನದಲ್ಲಿದ್ದಾರೆ ಅಷ್ಟೇ ದರ್ಶನ್. ಅದು ಆರೋಪಿಯ ಅಪರಾಧಿ ಅನ್ನುವಂಥದ್ದು ತನಿಖೆ ಆಗುತ್ತೆ. ಏನೇ ಆಗಲಿ ರೇಣುಕಾ ಅವರ ತಂದೆ ತಾಯಿಯ ಗೋಳಾಟ ನೆನೆ ಎಲ್ಲರ ಕಣ್ಣಲ್ಲೂ ಕೂಡ ನೀರು ತರಿಸ್ತಾ ಇತ್ತು. ತುಂಬು ಗರ್ಭಿಣಿ ಅವರ ಹೆಂಡತಿ, 5 ತಿಂಗಳ ಗರ್ಭಿಣಿ. ಆಕೆಗೆ ಏನು ಮಾತಾಡಬೇಕು ಅಂತಲೂ ಕೂಡ ಗೊತ್ತಾಗ್ತಿಲ್ಲ. ರೇಣುಕಾ ಸ್ವಾಮಿಯ ಫೋಟೋವನ್ನ ಒಂದ್ ಕಡೆ ನೋಡ್ತಾ ಇದ್ದೀರಿ, ಮಗದೊಂದ್ ಕಡೆ ದರ್ಶನ್, ಹಾಗೆ ಪವಿತ್ರ ಗೌಡ ಆ ದರ್ಶನ್ನ ಸ್ನೇಹಿತೆ, ಗೆಳತಿ ಪವಿತ್ರ ಗೌಡ ಸೇರಿದಂತೆ ಒಟ್ಟು 12 ಮಂದಿಯನ್ನ ಬಂಧಿಸಿದ್ದಾರೆ.